ಹಲೋ ಆಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಶೇಂಗಾ ಚಿಕ್ಕಿ ಅಂತ ಹೇಳಿ. ಇದನ್ನು ಮಿನಿಮಮ್ ಇಂಗ್ರೀಡಿಯೆಂಟ್ ಅಂತಂದರೆ ಒಂದು 2 3 ಇಂಗ್ರೀಡಿಯೆಂಟ್ನಲ್ಲಿ ನಾವು ಇದನ್ನು ಮನೆಯಲ್ಲೇ ಹೋಮ್ ಮೇಡ್ ಹೈಜಿನಿಕ್ಕಾಗಿ ಇದನ್ನು ಪ್ರಿಪೇರ್ ಮಾಡಿ ತಿನ್ಬೋದು. ಸ್ಪೆಷಲಿ ಇದು ವಿಂಟರ್ ಸೀಸನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ನಂತರ ಅದರಲ್ಲಿ ಬೆಲ್ಲ ಹಾಕಬೇಕು. 1 ಕಪ್ ಬೆಲ್ಲ, 1 ಕಪ್ ಶೇಂಗಾ. ಓಕೆ, ಸೊ ತುಪ್ಪ ಇದಕ್ಕೆ ಹಾಕಿದ್ವಿ ಅಂತ ಹೇಳಿ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಸೊ ಇವಾಗ ನೀವು ವಿಡಿಯೋನಲ್ಲಿ ನೋಡ್ತಿರ್ಬೋದು, ತುಪ್ಪ ಹಾಕಿದ ನಂತರ ನಾವು 1 ಕಪ್ ಬೆಲ್ಲವನ್ನು ಹಾಕಿದ್ವಿ. ಸೊ ಆ ಬೆಲ್ಲದಲ್ಲಿ ಏನು ಮಾಡಿದೆ, ಒಂದು 3 to 4 ಟೇಬಲ್ ಸ್ಪೂನ್ ನೀರನ್ನು ಹಾಕಿದ್ದೇನೆ. ಓಕೆ, ನೆಕ್ಸ್ಟ್ ಚೆನ್ನಾಗಿ ಕಲಿಸಿ ಒಂದು 3 4 ನಿಮಿಷ ನಂತರ ಈ ಥರ ಒಂದು ಬಟ್ಟಲಿನಲ್ಲಿ ನೀರು ತೊಗೊಂಡುಬಿಟ್ಟು ಅದರಲ್ಲಿ ಒಂದು ಬೆಲ್ಲದ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡಬೇಕು. ಅಂದರೆ ಇದನ್ನು ಒಂದು ಚಿಕ್ಕಿ ಮಾಡಲಿಕ್ಕೆ ಈ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆಯೋ ಇಲ್ಲೋ ಅಂತ ಹೇಳಿ. ಓಕೆ, ಸೊ ಇನ್ನೂ ಒಂದು ಸ್ವಲ್ಪ ಭಾಳ ಸ್ಮೂತಾಗಿದೆ, ಇದರ ಅರ್ಥ ಇನ್ನೂ ಕನ್ಸಿಸ್ಟೆನ್ಸಿ ರೆಡಿ ಇಲ್ಲ ಅಂತ ಹೇಳಿ. ಒಂದು 2-3 ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ಚೆಕ್ ಮಾಡಿಬಿಡ್ತೇನೆ. ಚೆಕ್ ಮಾಡಿದ ನಂತರ ಇಲ್ಲಿ ನೀವು ವಿಡಿಯೋನಲ್ಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂಥೇಳಿ. ಅಂದರೆ ಕಂಪೇರ್ ಟು ಲೈಕ್ ಪ್ರೀವಿಯಸ್ ಇವಾಗ ಒಂಚೂರು ಗ್ಲಾಸಿ ಟೈಪು ಮತ್ತು ಒಂಚೂರು ಹಾರ್ಡ್ ಇದೆ. ಸೊ ನೋಡಿ ಇವಾಗ ವಿಡಿಯೋನಲ್ಲಿ ಇನ್ನೊಂದು ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇದೆ. ಯಾಕೆಂದರೆ ಇವಾಗ ನಾವು ಹಿಂಗೆ ಈ ಥರ ಸ್ಟ್ರೆಚ್ ಮಾಡ್ತೀವಲ್ಲ, ಅವಾಗ ಈಸಿಲಿಯಾಗಿ ಸ್ಟ್ರೆಚ್ ಆಗಬಾರ್ದು. ಓಕೆ, ಇನ್ನೊಂದು ಜಸ್ಟ್ 2 ಮಿನಿಟ್ಸ್ ಅಂದರೆ ಪರ್ಫೆಕ್ಟಾಗಿ ಆಗಿಬಿಡುತ್ತೆ. ಜಸ್ಟ್ ನೋಡಿ ನೀವು ವಿಡಿಯೋನಲ್ಲಿ ಇವಾಗ ನೋಡಿ. ಇವಾಗ ನೋಡಿ ಇದು ಎಷ್ಟು ಹಾರ್ಡಾಗಿ ಬರ್ತಿದೆ ಸ್ಟ್ರೆಚ್ ಮಾಡಬೇಕಾದ್ರೆ. ಇದರ ಅರ್ಥ ಏನು, ಇದು ಚಿಕ್ಕಿ ಮಾಡಲಿಕ್ಕೆ ಇದು ಪರ್ಫೆಕ್ಟ್ ಬೆಲ್ಲದ ಕನ್ಸಿಸ್ಟೆನ್ಸಿ. ಓಕೆ, ಸೊ ಇವಾಗ ನೆಕ್ಸ್ಟು ನಾವು ಇವಾಗ ಶೇಂಗಾನ ಕ್ಲೀನ್ ಮಾಡಿ ಅದರ ಸಿಪ್ಪೆ ತೆಗೆದು ಬಿಡಿಸ್ಕೊಂಡಿದ್ವಲ್ಲ, ಅದನ್ನು ನಾವು ಈ ಬೆಲ್ಲದ ಪಾಕನಲ್ಲಿ ಹಾಕಬೇಕು. ಸೊ ಒಂದು ಸಾರಿ ನಾವು ಈ ಬೆಲ್ಲದ ಪಾಕನಲ್ಲಿ ಶೇಂಗಾನ ಹಾಕಿದಾಗ ಒಂದು ಮಿನಿಮಮ್ 2 ನಿಮಿಷದೊಳಗಾಗಿಯೇ ಫಾಸ್ಟಾಗಿ ಅದನ್ನು ತಿರುಗಬೇಕು. ಆಮೇಲೆ ಸ್ಟಾರ್ಟಿಂಗ್ನಲ್ಲಿ ನಾನು ಕಂಟಿನ್ಯೂಸ್ ಆಗಿ ಬೆಲ್ಲವನ್ನು ತಿರುಗ್ತಾ ಇದ್ದೆ, ಯಾಕಂದರೆ ಅದು ತಳ ಹತ್ತಬಾರ್ದು ಅಂಥೇಳಿ. ಓಕೆ, ಸೊ ಇವಾಗ ಮಿನಿಮಮ್ 2 ಮಿನಿಟ್ಸು ಆದಷ್ಟು ಫಾಸ್ಟಾಗಿ ಅದನ್ನು ಕಲಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು. ಆಮೇಲೆ ನಾವೊಂದು ಗ್ರೀಸ್ ಮಾಡಿದಂಥ ಪ್ಲೇಟು ಅಥವಾ ಏನೇ ಒಂದು ನಿಮ್ಮ ಮನೆಯಲ್ಲಿ ಕನ್ವೀನಿಯೆಂಟ್ ಇದ್ದಿದ್ದಂಥ ಪಾತ್ರೆ ತೊಗೊಂಡು ಅದ್ರ ಮೇಲೆ ಇದನ್ನು ಮಿಕ್ಸ್ಚರನ್ನು ಅದ್ರ ಮೇಲೆ ಹಾಕಿ ಒಂದು ಲಟ್ಗಣಿಗೆ ಸಹಾಯದಿಂದ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ನಂತರ ಅದರ ಮೇಲೆ ಚಪಾತಿ ಥರ ಸೆಟ್ ಮಾಡ್ತಾ ಹೋಗಬೇಕು. ಯಾಕಂತ ಲಟ್ಟಣಿಗೆ ತುಪ್ಪ ಯಾಕೆ ಹಚ್ಚಬೇಕಂತಂದರೆ ಅದು ಅಂಟ್ಕೊಳ್ಳೋದಿಲ್ಲ. ನಂತರ ನೀವು ಬೇಕಾದಂಥ ಶೇಪ್ನಲ್ಲಿ ಸರ್ಕ್ಯುಲರ್ ಸ್ಕ್ವೇರ್ ಶೇಪ್ನಲ್ಲಿ ಅದನ್ನು ಆದಷ್ಟು ಬಿಸಿ ಇದ್ದಾಗಲೇ ಸೆಟ್ ಮಾಡಿಕೊಂಡು ನಂತರ ನಿಮ್ಗೆ ಬೇಕಾದ ಆಕಾರಿಗೆ ಕತ್ತರಿಸಬೇಕು. ಸೊ ಇವಾಗ ನೋಡಿ, ನಾನು ಒಂದು ಸ್ವಲ್ಪ ಆರಿದ ನಂತರ, ಭಾಳ ಅಂತಲ್ಲ, ಒಂದು ಸೆಟ್ ಏನಾಗಿರ್ತದಲ್ಲ ನಮಗೆ ಬೇಕಾದ ಆಕಾರದಲ್ಲಿ ನಾವು ಅದನ್ನು ಮಿಕ್ಸರನ್ನು ಸೆಟ್ ಮಾಡಿರ್ತೀವಲ್ಲ, ಸೊ ಅದರ ನಂತರ ಏನಿದೆ, ಇವಾಗ ನೀವು ಅದನ್ನು ಕಟ್ ಮಾಡಿಬಿಟ್ಟು ಬೇಕಾದಂಥ ಶೇಪಿಗೆ ನೆಕ್ಸ್ಟ್ ನೀವು ಅದನ್ನು ಆರಲಿಕ್ಕೆ ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿ ನೀವು ಇಡ್ಬೋದು. ಯೂಶ್ವಲಿ ನಾವು ಶೇಂಗಾ ಆಮೇಲೆ ಬೆಲ್ಲವನ್ನು ತಿಂತೇವೆ. ಅದ್ರ ಬದಲಾಗಿ ಈ ಥರ ನಾವು ಮನೆಯಲ್ಲೇ ಇವೇ 2 ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿ ಮನೆಯಲ್ಲಿ ಈ ಥರ ಮಾಡಿದರೆ ಒಂಥರ ತಿನ್ನಲಿಕ್ಕೇನು ರುಚಿಯಾಗಿರುತ್ತೆ. ಆಮೇಲೆ ನಾನು ನಿಮ್ಗೆ ಹೇಳಿದೆ ತುಪ್ಪವನ್ನು ನಾನು ಎದಕ್ಕೆ ಬಳಸಿದ್ದೇನೆ ಅಂತ. ಇವಾಗ ನೀವು ನೋಡ್ಬೋದು ಒಂಥರ ಶೈನಿ ಲುಕ್ ಬಂದಿದೆ. ಸೊ ದ್ಯಾಟ್ ಈಸ್ ವಾಟ್, ಒಂದು ತುಪ್ಪದಿಂದ ಈ ಥರ ಶೈನ್ ಬರುತ್ತೆ, ಅದಕ್ಕೆ ನಾವು ತುಪ್ಪವನ್ನು ಹಾಕುತ್ತೇವೆ. ಸೊ ಫ್ರೆಂಡ್ಸ್, ಇದು ನೋಡಿ ಫೈನಲ್ ಬರ್ಫಿ ರೆಡಿ ಆದ ನಂತರ ಈ ಥರ ಆಗಿದೆ. ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿಬಿಟ್ಟು ಯಾವ ಥರ ಟೇಸ್ಟ್ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವ ಥರದ ರೆಸಿಪಿ ನೋಡಲಿಕ್ಕೆ ಇಷ್ಟ ಅಂತ ಹೇಳಿ. ನೋಡಿ, ಆರಿದ ನಂತರ ನಾನು ಇವಾಗ ಅದನ್ನು ಸಪ್ರೇಟ್ ಮಾಡಿ ಪ್ಲೇಟ್ನಲ್ಲಿ ಅರೇಂಜ್ ಮಾಡಿ ಇಡ್ಲಿಕ್ಕೇನೆ. ನೋಡಲಿಕ್ಕೆ ಎಷ್ಟು ಚಂದ ಇದೆಯೋ, ತಿನ್ನಲಿಕ್ಕೂ ಅಷ್ಟು
ಅಷ್ಟೇ ರುಚಿಕರವಾಗಿದೆ. ಸೊ ಪ್ಲೀಸ್ ಟ್ರೈ ಮಾಡಿ ಒಂದ್ಸಲ ನಿಮ್ಮ ಮನೆಯಲ್ಲಿ. ಆಮೇಲೆ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.